ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತ ಎಚ್ಡಿಕೆ ಫಸ್ಟ್ ರಿಯಾಕ್ಷನ್. ಪ್ರಚೋದನೆ ಮಾಡಲೆಂದೇ ಒಂದು ಗುಂಪು ಕೆಲಸ ಮಾಡ್ತಾ ಇದೆ. ಯಾರು ನಮ್ಮ ಕಾರ್ಯಕರ್ತರು ಉದ್ವೇಗಕ್ಕೆ ಒಳಗಾಗಬೇಡಿ. ಚಪ್ಪಲಿ ಎಸೆಯೋದು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ. ಯಾರ ವಿರುದ್ಧವೂ ಧಿಕ್ಕಾರ ಕೂಗೋದು ಬೇಡ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡೋದು ಬೇಡ. ಪ್ರದೀಪ್ ಈಶ್ವರ್ ನಡವಳಿಕೆಗೆ ನನ್ನ ನಮಸ್ಕಾರ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕೈ ಮುಗಿದು ಟೀಕಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ನಡೆದಂತ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ನಿನ್ನೆ ನಡೆದಂತ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ನಿನ್ನೆ ನಡೆದಂತ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಸಿಎಂ ಡಿಕೆಶಿಗಾಗಿ ಕಾದಿದ್ದೇನೆ, ಮುಂದೆಯೂ ಕಾಯುತ್ತೇನೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಚರ್ಚೆಗೆ ಸದಾ ಸಿದ್ಧ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಕೂಡ ಮಾತಾಡಿದ್ದಾರೆ. ಎಚ್.ಡಿ.ಕೆ ನಾನು ಚರ್ಚೆಗೆ ಸದಾ ಸಿದ್ಧ ಅಂತ ಹೇಳಿಕೆಯನ್ನು ಕೊಟ್ಟಿರೋದು. ನಿನ್ನೆ ಸಹ ಕಾದಿದ್ದೇನೆ, ಮುಂದೇನೂ ಕಾಯುತ್ತೇನೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಚರ್ಚೆಗೆ ನಾನು ಸದಾ ಸಿದ್ಧ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೌನ್ಶಿಪ್ ವಿಚಾರಕ್ಕೆ ಮತ್ತೆ ಸವಾಲ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು. ಹಣ ಕೊಟ್ಟು ಕರೆದುಕೊಂಡು ಬಂದು ಪ್ರತಿಭಟನೆ ಮಾಡೋದು ಬೇಡ. ನಿನ್ನೆ ಬಂದವರು ದುಡ್ಡು ಕೊಟ್ಟರು ಬಂದ್ವಿ ಅಂತ ಹೇಳ್ತಾ ಇದ್ರು. ಬಿಡದಿ ರೈತರಿಗೆ ಈ ರೀತಿ ಅವಮಾನ ಮಾಡೋದು ಬೇಡ. ರೈತರ ಮುಂದೆ ಚರ್ಚೆಗೆ ಯಾರೇ ಬರಲಿ ನಾನು ಸಿದ್ಧ ಅಂತ ಎಚ್.ಡಿ.ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿಗಾಗಿ ಕಾದಿದ್ದೇನೆ, ಮುಂದೆಯೂ ಕೂಡ ಕಾಯ್ತೇನೆ ಅನ್ನೋ ನಿಟ್ಟಲ್ಲಿ ಮಾತನಾಡಿದ್ದಾರೆ. ಬಿಡದಿಯಲ್ಲಿ ನಡೀತಾ ಇರತಕ್ಕಂತ ಅಲ್ಲಿಯ ರೈತರ ಪ್ರತಿಭಟನೆ, ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಸರ್ಕಾರದಲ್ಲಿ ಏನು ಮಾಡ್ಕೊಂಡು ಹೊರಟಿದ್ದಾರೆ, ಅದರ ವಿರುದ್ಧ ಸುಮಾರು 475 ದಿನಗಳು ಆಗಿದೆ. ನಿರಂತರವಾಗಿ ಆ ಭಾಗದ ಹೆಣ್ಣು ಮಕ್ಕಳು, ಯುವಕರು ದೊಡ್ಡ ಮಟ್ಟದ ಹೋರಾಟ ಏನು ನಡೆಸ್ತಾ ಇದ್ದಾರೆ. ಇದು ಅಂತಿಮವಾಗಿ ನ್ಯಾಯದಲ್ಲೇ ತೀರ್ಮಾನಗಳಾಗಬೇಕಾಗ್ತದೆ. ಯಾಕಂದ್ರೆ ಈ ಸರ್ಕಾರ ಆ ಭಾಗದ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರಲ್ಲಿ ಏನೋ ಒಂದು ಪ್ರತಿಷ್ಠೆ ಇಟ್ಕೊಂಡು ಹೊರಟಿದ್ದಾರೆ. ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಿರಾರು ಕೋಟಿಯ ಅಕ್ರಮಗಳು ಈಗಾಗಲೇ ಅದಕ್ಕೆ ಬಾಗಿಲೇನು ತೆಗೆದು ಮಾಡಿದ್ದಾರೆ. ಅವರಿಗೆ ಟೌನ್ಶಿಪ್ಗಿಂತ ಹೆಚ್ಚಾಗಿ ಆ ಟೌನ್ಶಿಪ್ನ ಹೆಸರಿನಲ್ಲಿ ಯಾವ ರೀತಿ ಹಣ ಸಂಗ್ರಹಿಸಬಹುದು ಅಂತಕ್ಕಂಥದ್ದು ಅವರಿಗಿರ್ತಕ್ಕಂಥ ಆಲೋಚನೆಗಳು. ಅದರಿಂದ ನಾಡಿನಲ್ಲಿ ಹಲವಾರು ರೀತಿಯ ಪ್ರತಿಭಟನೆಗಳು ಹಲವಾರು ಭಾಗದಿಂದ ಬಂದು ಅವರಿಗೆ ಬೆಂಬಲ ಕೊಟ್ಟಂತದ್ದು, ರೈತ ಮುಖಂಡರುಗಳು ಬಂದು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು,
ಪಕ್ಷಗಳು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ವಿರೋಧ ಪಕ್ಷಗಳು, ಇದೆಲ್ಲದರ ಮಧ್ಯೆಯೂ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ. ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನು ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಮುಂದಿನ ಕ್ರಮ ತೆಗೆದುಕೋಬೇಕಾಗ್ತದೆ ಆ ರೈತರ ಪರವಾಗಿ, ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ. ಅಷ್ಟೇ ಅಲ್ಲ, ಒಂದು ರಾಜ್ಯದ ಹಲವಾರು ಭಾಗದಲ್ಲಿ